ಅಥವಾ ದಳ್ಳಾಳಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಈಗ ನಾವು ನಮ್ಮ ಫ್ರೆಂಡ್ ತಕ್ಕ ಹೋಗಿದ್ದೋ ಇಲ್ಲೆಲ್ಲ ಸುತ್ತಮುತ್ತ ನೋಡಿದ ಸರ್, ಎಲ್ಲ ನೋಡಿ ಹೊಸಗಳು ತಗೊಳಕ್ ಹೋದೋ ಎಲ್ಲ ಫುಲ್ ಲಾಸ್ ಮಾಡ್ಕೊಂಡಿದೆ ಸರ್. ನಮ್ಮ ಫ್ರೆಂಡ್ ಹೊಸ ಕೊಡ್ತಾರೆ, ಚೆನ್ನಾಗಿರೋ ಹೊಸ ಕೊಡಿಸ್ತಾರೆ ಅಂದ್ಬಿಟ್ಟು ಅನುಭವದಲ್ಲಿ ಹೋದೋ. ಅವ್ರ ಅನುಭವದಲ್ಲಿ ಚೆನ್ನಾಗಿ ಏನೋ ಸಾಕಿದ್ರು, ಕೊಡಿಸ್ತಾರೆ ಅಂದ್ಬಿಟ್ಟು ಹೋದೋ. ಅವರು ದಳ್ಳಾಳಿ ತಕ್ಕೆ ಕರ್ಕೊಂಡೋದ್ರು. ತುಂಬಾ ಇಷ್ಟ ಆಯ್ತು ಸೋಳು. ನಮ್ಮ ಬ್ರದರ್ ಇನ್ನೊಬ್ರು ನಾವೊಂದು 2 ಹೊಸ ತಗೊಬಂದು ಸರ್. 2 ಹೊಸ ತಗೊಬಂದು ಅವ್ರೇನ್ ಮಾಡಿದ್ರು, 20 ದಿನ ಒಂದ್ ಕರ ಆಗುತ್ತೆ, ಇನ್ನೊಂದು ತಿಂಗಳು ಕರ ಆಗುತ್ತೆ ಅಂತ ಅಂದ್ರು. ಎರಡನ್ನೂ ಪರ್ಚೇಸ್ ಮಾಡಿ ಎರಡನ್ನೂ ತಗೊಬಂದ್ರೆ ಅದೇನಾಯ್ತು ಅಂದ್ರೆ, ಒಂದು 2 ತಿಂಗಳಾದ್ರೂ ಕರ ಹಾಕಿಲ್ಲ, ಇನ್ನೊಂದು 4 ತಿಂಗಳಾದ್ರೂ ಕರ ಹಾಕಿಲ್ಲ ಸರ್. ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಫಾರ್ಮ್ ಹತ್ರಕ್ಕೆ ಬಂದಿದ್ದೀನಿ. ಯುವ ರೈತನ ವಿಚಾರಿಸೋಣ. ಹೈನುಗಾರಿಕೆಯಲ್ಲಿ ತಕ್ಕಮಟ್ಟಿಗೆ ಸಕ್ಸಸ್ ಆಗಿರುವಂತ ಸಚಿನ್ ಅವ್ರನ್ನ ಭೇಟಿ ಮಾಡೋಣ. ಸಚಿನ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಸಮಾಚಾರ? ಎಷ್ಟು ಹಸ್ಕೊಳವೆ? ಈಗ 4 ಇದೆ. ಹೌದು. ಎಷ್ಟು ಹಾಲು ಹಾಕ್ತಾ ಇದೀರಿ? ಈಗ ಒಂದು 15 ಆಗ್ತಾ ಇದೆ. 15 ಆಗ್ತಾ ಇದೀರಿ. ಇದು ಈ ಕರು ಪಡ್ಡೆ ಇದೆಯಲ್ಲ, ನೀವೇ ಸಾಕಿದ್ದ ಅಥವಾ ಬೇರೆ ಕಡೆಯಿಂದ ತಂದಿದ್ದ? ಇಲ್ಲ ಸರ್, ನಾವೇ ಸಾಕಿದ್ವಿ, ಮನೆಯದೇ ಹುಟ್ಟಿದ ಮನೆ ಕರನ. ನೋಡಿ ಸ್ನೇಹಿತರೆ, ಮನೇಲಿ ಕರ ಸಾಕಿದ್ರೆ ಎಷ್ಟು ಮಟ್ಟಿಗೆ ಸಾಕಿದ್ದಾರೆ ಅಂದ್ರೆ, ತುಂಬಾ ಒಳ್ಳೆ ಲೆಂತ್ ಮತ್ತೆ ಬ್ರೀಡಲ್ ಇದೆ, ಅಷ್ಟೇ ಚೆನ್ನಾಗಿದೆ. ಅದೇ ನಾವು ಬೇರೆ ಕಡೆಯಿಂದ ತಂದು ಸಾಕಕ್ ಹೋದಾಗ ಇಷ್ಟು ನೀಟಾಗಿ ಬರಲ್ಲ ಕರುಗಳು. ಒಳ್ಳೆ ಕರು ಸಾಕಿದ್ದಾರೆ. ಇನ್ನು ಹಸುಗಳನ್ನ ನೀವು ಪರ್ಚೇಸ್ ಮಾಡಿದ್ದು ಎಲ್ಲೆಲ್ಲಿ ಅಂತ ಹೇಳ್ತೀರಾ ಸರ್? ಹಸು ಪರ್ಚೇಸ್ ಮಾಡಿದ್ದು ಇಲ್ಲಿ ಅಕ್ಕಪಕ್ಕ ಊರಲ್ಲಿ ತಗೊಬಂದಿದ್ದು. ನೀವು ಸ್ವಂತ ಎಲ್ಲ ಹಸುಗಳು ನಿಮ್ಮವೇನ ಅಥವಾ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದೀರಾ? ನಮ್ಮವು ಇದಾವೆ, ಪಕ್ಕದಲ್ಲೂ ಬೇರೆ ಊರಿಂದ ತಗೊಬಂದಿದ್ದು ಒಂದ್ 2 ಹಸು. ಇನ್ನ 2 ಹಸು ಮನೇಲಿ ಹುಟ್ಟಿದ್ವಿ ಸರ್. ನೀವು ಹಸುಗಳು ಫಾರ್ಮ್ ಮಾಡೋರ್ಗೆ ಅಥವಾ ಹಳ್ಳಿ ಕಡೆ ಹಸುಗಳನ್ನ ಸಾಕೋರ್ಗೆ ನೀವೇನು ಅವ್ರಿಗೆ ಹಸುಗಳನ್ನ ಯಾವ ತರ ಪರ್ಚೇಸ್ ಮಾಡ್ಬೇಕು ಅಂತ ಅನುಭವ ನಿಮ್ಗೆ? ಪರ್ಚೇಸ್ ಅಂದ್ರೆ ಈ ದಳ್ಳಾಳಿಗಳು ಸವಾಸ ಹೋದ್ರೆ ಹಳ್ಳಿಗಳು ತರಬಾರ್ದು. ಯಾಕೆ ದಳ್ಳಾಳಿಗಳಿಲ್ದವ್ರು ಹಸುಗಳ ಪರ್ಚೇಸ್ ಮಾಡಕ್ ಆಗೋದಿಲ್ವಲ್ಲ? ದಳ್ಳಾಳಿಗಳು ಏನ್ ಮಾಡ್ತಾರೆ, ಯಾಮಾರ್ಸ್ಬಿಡ್ತಾರೆ. ಈ 3 ತಿಂಗಳು 4 ತಿಂಗಳು, 20 ದಿನ ಅಂದ್ಬಿಟ್ಟು 3 ತಿಂಗಳು ಮಾಡ್ತಾರೆ, 4 ತಿಂಗಳು ಮಾಡ್ತಾರೆ. ಆತರ ಅನುಭವ ಆಗಿದೆಯಾ ನಿಮ್ಗೆ? ಅನುಭವ ಆಗಿದೆ ಸರ್. ಇಲ್ಲೊಂದು ಹೊಸ ನೋಡಿ, ಇದು ಯಾವ್ದು ಈ ಹೊಸನಾ? ಈ ಹಸು 20 ದಿನ 1 ತಿಂಗಳು ಅಂತ ಕೊಟ್ರು. ಈಗ 4 ತಿಂಗಳಾಗಿದೆ, ಇನ್ನೂ ಕರ ಹಾಕಿಲ್ಲ. 4 ತಿಂಗಳಾಗಿದೆ. 1 ತಿಂಗಳಲ್ಲಿ ಕರ ಹಾಕುತ್ತೆ ಅಂತ. ತಿಂಗಳ ಕರ ಆಗುತ್ತೆ, 20 ದಿವಸದಲ್ಲಿ ಕರ ಆಗುತ್ತೆ ಅಂದ್ರು. 4 ತಿಂಗಳಾಯ್ತು, ಇನ್ನೂ ಕರ ಹಾಕಿಲ್ಲ. ನಾವಾಗಿ ಮಡಿಕೊಂಡಿದೀವಿ, ಬೇರೆಯವರಾಗಿ ಮಾರಾಕಿರೋರು. ಅಂದ್ರೆ ನೀವೇನ್ ಹೇಳ್ತಾ ಇದೀರಿ ಅಂದ್ರೆ, ಹಸುಗಳನ್ನ ವ್ಯಾಪಾರ ಮಾಡೋ ದಳ್ಳಾಳಿಗಳ್ತ ತಗೋಬಾರ್ದು. ವ್ಯಾಪಾರ ಮಾಡೋ ದಳ್ಳಾಳಿಗಳು ತರಬಾರ್ದು. ಮಾಮೂಲಿ ಈಗ ರೈತರುಗಳು ನಮ್ಮಂತರು ಸಾಕಿರ್ತಾರೆ, ಅವರು ದಳ್ಳಾಳಿಗಳು ಕರ್ಕೊಂಡೋಗಿ ಡೈರೆಕ್ಟ್ ಆಗಿ ತೋರಿಸ್ತಿದ್ರೆ ಅಂತ ತಗೋಬೇಕು ಸರ್ ಅವ್ರು. ಆತರ ಅಂದ್ರೆ ನಿಮ್ಗೂ ಆಲ್ರೆಡಿ ಮೋಸ ಆಗಿದೆ ಸರ್ ತುಂಬಾ. ಒಟ್ನಲ್ಲಿ ನೀವು 4 ತಿಂಗಳಿಂದ ಹಸು ಸಾಕ್ತಾ ಇದೀರಿ, 4 ತಿಂಗಳಲ್ಲೂ ಕರ ಹಾಕಿಲ್ಲ. ಕಾಯ್ತು ವೇಟಿಂಗ್ ಮಾಡ್ತಾ ಇದೀವಿ, ಈ ಕರ ಆಗುತ್ತೆ ಅಂತ 4 ತಿಂಗಳು ತುಂಬಿದ್ರು ಇನ್ನೂ ಕರ ಹಾಕಿಲ್ಲ. ಅಂತ ದಳ್ಳಾಳಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಮಗೂ ಮೋಸ ಮಾಡಿದ್ದಾರೆ, ಅವ್ರಿಗೂ ಮೋಸ ಆಗೇ ಆಯ್ತದೆ. ಬೇರೆಯವ್ರಿಗೆ ಮೋಸ ಮಾಡಿ ಅಷ್ಟೊಂದು ಇರ್ಲಿ, ಯಾವಾರ ಮಾಡ್ಲಿ, ಅವ್ರೂ ಹೊಸ ಕೊಡಿಸ್ಲಿ, ತಗೋಬರ್ತಾರೆ. ನಮಗೂ ಅವ್ರು ಹುಟ್ಟಂಗೆ ಮಾರ್ಲಿ. ಆದ್ರೆ ಇದ್ರ ಮೋಸ ಮಾಡಿ ಮಾರ್ಬಿಟ್ಟು ಮಾಡಿದ್ರೆ ಅವ್ರಿಗೂ ಯಾವ್ದಾರ ಒಂದು ತೋರ್ತಂದ್ ದೇವ್ರು. ಅಂದ್ರೆ ನೀವ್ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ, ಬೇಕಾದ್ರೆ ದಳ್ಳಾಳಿ ಮಾಡ್ತಾರೆ, ದುಡ್ಡು ತಗೊಳ್ಳಿ, 5,000 ಇಲ್ದ 6,000 ಲಾಭ ತಗೊಳ್ಳಿ. ಆದ್ರೆ ಹಸುನ 2 ತಿಂಗಳಿಗೆ ಕರ ಹಾಕುತ್ತೆ, 1 ತಿಂಗಳಿಗೆ ಕರ ಹಾಕುತ್ತೆ ಅಂತ ಹೇಳಿ 4-5 ತಿಂಗಳು ಮಾಡಬಾರ್ದು. ಫುಲ್ ಮೋಸ ಮಾಡ್ತಾರೆ. 20 ದಿನ ಅಂತಾರೆ, 1 ತಿಂಗಳು ಅಂತಾರೆ, 4 ತಿಂಗಳಾರು ಕರ ಹಾಕಲ್ಲ. ತುಂಬಾ ಮೋಸ ಹೋಗ್ತಿದ್ದಾರೆ ರೈತರುಗಳೆಲ್ಲವ. ಅಂದ್ರೆ ರೈತರುಗಳು ಆಲ್ಮೋಸ್ಟ್ ರೈತರುಗಳ್ತ ಪರ್ಚೇಸ್ ಮಾಡಿ. ಈ ರೈತರು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಮ್ಮ ಸಚಿನ್ ಅವ್ರು ಹೇಳ್ತಾ ಇರೋದು, ಹಸುಗಳನ್ನ ಪರ್ಚೇಸ್ ಮಾಡೋದಾದ್ರೆ ನಿಮ್ಮ ಲೋಕಲ್ ಅಲ್ಲಿ ದಳ್ಳಾಳಿಗಳು ಇರ್ತಾರೆ. ದಳ್ಳಾಳಿಗಳಲ್ಲಿ 2 ತರ ಇರ್ತಾರೆ. 2 ತರ ಅಂದ್ರೆ, ಒಬ್ರು ಹಸುಗಳನ್ನ ತೋರಿಸ್ಬಿಟ್ಟು 500 ರೂಪಾಯಿ ತಪ್ಪಿದ್ರೆ 1,000ನ ದಳ್ಳಾಳಿ ಮುಖಾಂತರ ದುಡ್ಡು ಇಸ್ಕೊತಾರೆ. ಅಂತವ್ರ ತಕ್ಕ ಹೋಗಿ ತಗೊಳ್ಳಿ. ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಹಸುನ ರೈತರ ಹತ್ರನೇ ಪರ್ಚೇಸ್ ಮಾಡಿಸ್ತಾರೆ. ಇನ್ನೊಂದು ದಳ್ಳಾಳಿಗಳು ಹಸುನ ಪರ್ಚೇಸ್ ಮಾಡ್ಕೆ ಬಂದು ಅವ್ರು ಮನೇಲಿ ಕಟ್ಟಾಕಿ ಅವ್ರು ವ್ಯಾಪಾರ ಮಾಡ್ತಾರೆ. ಅಂತರ್ಥ ದಯಮಾಡಿ ತಗೋಬೇಡಿ. ಯಾಕೆ ಅಂತಂದ್ರೆ, ಇಲ್ಲೇ ನಮ್ ಕಣ್ಣು ಮುಂದಗಡೆ ಇದೆ ಅದೊಂದು ಉದಾಹರಣೆ. 4 ತಿಂಗಳಾಗಿದೆ ಅಂತೆ ನೋಡಿ ಹಸುನ ತಂದು. 4 ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಅಂದ್ರೆ, ಒಂದು ಹಸುಗೆ ಮಿನಿಮಮ್ ಒಂದು 5,000 ರಿಂದ 8,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಬರುತ್ತೆ. ಈ ತರ ಎಲ್ಲ ಮಾಡಿದ್ರೆ ಜನಗಳು ಯಾವ ತರ ಉದ್ಧಾರ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಇದಕ್ಕಿಂತ ಮನೇಲೆ ಸಾಯ್ಕೊಂಡು ಕರುಗಳನ್ನ ಇದು ದುಡ್ಡು ಉಳಿತಾಯ ಆಗುತ್ತೆ, ಮತ್ತೆ ಇವೆಲ್ಲ ಸಮಸ್ಯೆನೂ ತಪ್ಪುತ್ತದೆ. ಮನೇಲಿ ಕರುಗಳನ್ನ ಸಾಯ್ಕೊಂಡು ಅವನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಗಬ ಮಾಡ್ಕೊಂಡ್ರೆ ನಮಗೆ ಬೆನಿಫಿಟ್ ಆಗುತ್ತೆ. ಅಂದ್ರೆ ಮನೆ ಹಸುಗಳನ್ನೇ ತಯಾರಿ ಮಾಡ್ಕೊಂಡು ಮನೇಲೆ ಬೆಳೆಸ್ಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇದೀರಿ. ಬಂಡವಾಳ ಹಾಕೋದ್ಕಿಂತ
ಇದನ್ನೇ ಕರೆನ್ಸ್ ಹಾಕ್ಬಿಟ್ಟು ಗಬ್ಬ ಮಾಡ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ ಸರ್. ಓಕೆ, ಈಗ ನೀವು ಮೇವಿನ ಪದ್ಧತಿ ಎಲ್ಲ ಯಾವ ತರ ಮೇವ್ ಹಾಕ್ತಾ ಇದೀರಿ? ನಾವು ಮೇವ್ ಹಾಕ್ತಾ ಇದೀರೋ ಯಾವ ತರ? ಸೈಲೇಜ್ನೆ ಇದು ಮೇವು ಹೊಡೆದ್ಬಿಟ್ಟು ಹಾಕ್ತಿವಿ. ಜೋಳ ಕಡ್ಡಿ ಎರ್ಚಿರ್ತೀವಲ್ಲ ನಾವು ಮ್ಯಾತೆ ಕಡ್ಡಿನೇ ಹಾಕ್ಬೇಕು ಅಂತ ಏನಿಲ್ಲ, ಅದನ್ನು ಹಾಕ್ತಿವಿ ಇದನ್ನು ಹಾಕ್ತಿವಿ. ಮಿಲ್ ಹೊಡೆದ್ಬಿಟ್ಟು 15 kg ಒಂದು ಹಸಿಗೆ ಕೊಡ್ತೀವಿ. 15 kg ಒಂದ್ ಹಸುಗೆ ಬೆಳಿಗ್ಗೆ 15 kg, ಸಂಜೆ 15 ಸಂಜೆ 15 ಕೊಡ್ತೀವಿ. ಇನ್ನ ಮಧ್ಯಾಹ್ನ ಏನ್ ಮೇಸದ್ ಗೀಸದ್ ಏನು ಮಾಡ್ತಾ ಇದೀರಾ? ಮೇಸದ್ ಏನೂ ಇಲ್ಲ, ಕಟ್ ಹಾಕ್ತಿವಿ ಅಷ್ಟೇ. ಮಧ್ಯಾಹ್ನ ನೀರ್ ಗೀರ್ ಕುಡಿಸ್ತೀವಿ ಅಷ್ಟೇ. ಈ ಹೊಸ್ದಾಗಿ ಮಾಡಂತ ಏನ್ ಹಳ್ಳಿ ಕಡೆ 1 ವರ್ಷ 2 ವರ್ಷ 3 ವರ್ಷ ಮಾಡ್ಬೇಕು ಅನ್ಕತಾ ಇರ್ತಾರೆ, ಅವರು ಹಸುಗಳನ್ನ ಮಾಡಿದ್ರೆ ಲಾಭ ಆಯ್ತಾ ಅಥವಾ? ಸರ್ ಲಾಭ ಅಂತ ಅಂದ್ರೆ ಈಗ ಮೇವು ತಂದ್ಬಿಟ್ಟು ನಾವು ಎಲ್ಲಾನು ಮಾಡ್ತೀವಿ ಅಂತ ಅಂದ್ರೆ ಏನು ಉಳಿಯಲ್ಲ. ನಾವೇ ಸ್ವಂತ ಮೇವು ಹಾಯ್ಕೋಬೇಕು. ಅದರಿಂದ ಅದ್ರಲ್ಲಿ ಒಂದು 3-4 ವರ್ಷ ಉಳಿಸ್ಬೇಕಷ್ಟೇ. ಆತರ ನಾವೇ ಮೇವು ಬೆಳ್ಕೊಂಡ್ ಮಾಡಿದ್ರೆ ಈಗ ದುಡ್ಡು ಉಳಿತದೆ. ಫೀಡ್ಸ್ ಎಲ್ಲ ರೈಟ್ ಎಲ್ಲ ಜಾಸ್ತಿ ಇದೆ. ಅದಕ್ಕೂ ದುಡ್ಡ ಬಂಡವಾಳ ಹಾಕ್ಬೇಕು, ಮತ್ತೆ ಮೇವನು ತರ್ಬೇಕು ಅಂತ ಅಂದ್ರೆ ಏನು ಉಳಿಯಲ್ಲ, ಬರೀ ತಪ್ಪೇನು ಉಳಿಯಲ್ಲ. ಈ ಮುಖಾಂತರ ನೀವು ನಮ್ಮ ಸರ್ಕಾರಕ್ಕೆ, ಯಾವ್ದೇ ಸರ್ಕಾರ ಇರ್ಬೋದು, ಅವ್ರಿಗೆ ಏನಂತ ಮನವಿ ಮಾಡ್ಕೊತೀರಾ? ಫೀಡ್ಸ್ ಕಮ್ಮಿ ರೇಟ್ ಆಗ್ಬೇಕು, ಫೀಡ್ಸ್ ಕಮ್ಮಿ ರೇಟ್ ಆಗ್ಬೇಕು, ಸ್ವಲ್ಪ ಆಯಿಲ್ ರೇಟ್ ಉತ್ತಮ ಕೊಡ್ಬೇಕು, ಮತ್ತೆ ಇನ್ಸೆಂಟಿವ್ ಎಲ್ಲ ಜಲ್ದಿ ಬರ್ಸ್ಬೇಕು. ಏನು ಸಹಾಯಧನ ಇದೆ ಅದೆಲ್ಲ ಜಲ್ದಿ ಬರ್ಬೇಕು. ಈಗ ಕೊಡ್ತಿದಾರೆ ಪರವಾಗಿಲ್ಲ, ಅದನ್ನೇ ವೇಟ್ ಮಾಡ್ದಂಗೆ ಜಲ್ದಿ ಬಿಡುಗಡೆ ಮಾಡಿದ್ರೆ ರೈತರುಗಳೆಲ್ಲ ಅನುಕೂಲ ಆಗುತ್ತೆ. ಒದ್ನೇ ಫೀಡ್ಸ್ ರೇಟ್ ಏನ್ ಜಾಸ್ತಿ ಇದೆ ಅದ ಸಬ್ಸಿಡಿ ಮುಖಾಂತರ ಕೊಟ್ಟು ನಮ್ಮ ರೈತರುಗಳನ್ನ ಸರ್ಕಾರ ಉಳಿಸ್ಬೇಕು. ಈ ಮುಖಾಂತರ ಸರ್ಕಾರಕ್ಕೆ ಮನವಿ ಏನ್ ಮಾಡ್ಕೋತೀವಿ ಅಂದ್ರೆ, ರೈತರುಗಳು ಏನೀಗ 35-36 ರೂಪಾಯಿ ಹಾಲು ಕೊಡ್ತಾ ಇದೀರಾ, ಆ ಹಾಲಲ್ಲಿ ನಮ್ಮ ರೈತರಿಗೆ ಜೀವನ ಮಾಡ್ಲಿಕ್ಕೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಆದ್ರೂ ಕೂಡ ನಮ್ಮ ರೈತರು ಕಷ್ಟ ಬಿದ್ದು ಹಾಲ್ನ ಕರಿತಾ ಇದಾರೆ. ಹಾಲು ಯಾರ್ಯಾರು ಕರಿತಾ ಇದಾರೆ ಅವ್ರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಏನು ಅಂತ ಅನ್ಬಿಟ್ಟು. ಹೊರಗಡೆ ಹಾಲು ಕರೀದಲೆ ಮಾಮೂಲಿ ಪರ್ಚೇಸ್ ಮಾಡ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಇದ್ರ ಕಷ್ಟ. ಅದರಿಂದ ಸರ್ಕಾರಕ್ಕೆ ಇದ್ರ ಮುಖಾಂತರ ಮನವಿ ಏನಪ್ಪಾ ಅಂತಂದ್ರೆ, ದಯಮಾಡಿ ಸಹಾಯಧನ ಜಾಸ್ತಿ ಮಾಡಿ, ಪ್ಲಸ್ ಬೂಸಾ ತಿಂಡಿ ಏನು ನಮ್ಮ ಹಸುಗಳಿಗೆ ಫೀಡಿಂಗ್ ಮಾಡ್ತೀವಲ್ಲ, ಫೀಡ್ಸು ಅವೆಲ್ಲನೂ ನೀವು ರೈತರಿಗೋಸ್ಕರ ಸಬ್ಸಿಡಿ ಮುಖಾಂತರ ಕೊಟ್ರೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.